ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಲಕ್ಷಾಂತರ ಕುಟುಂಬಗಳಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಬಂದಿದೆ. ಇನ್ನು ಮುಂದೆ ಬಿಪಿಎಲ್ ರೇಷನ್ ಕಾರ್ಡ್ ಪಡೆಯಲು ಇರುವ ಆದಾಯ ಮಿತಿಯನ್ನ ಹೆಚ್ಚಿಸುವ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸುತ್ತಿದೆ. ಈ ನಿರ್ಧಾರ ಜಾರಿಗೆ ಬಂದರೆ ಇವತ್ತಿನವರೆಗೂ ರೇಷನ್ ಕಾರ್ಡ್ ಪಡೆಯಲು ಸಾಧ್ಯವಾಗದ ಅನೇಕ ಕುಟುಂಬಗಳಿಗೆ ಸರ್ಕಾರದ ಪಡಿತರ ಸೌಲಭ್ಯಗಳು ಸಿಗುವ ಸಾಧ್ಯತೆ ಇದೆ. ಹಾಗಾದ್ರೆ ಈಗಿರುವ ಆದಾಯದ ಮಿತಿ ಎಷ್ಟು? ಸರ್ಕಾರ ಅದನ್ನ ಎಷ್ಟು ಹೆಚ್ಚಿಸಲು ಯೋಜಿಸಿದೆ? ಯಾರು ಹೊಸದಾಗಿ ಬಿಪಿಎಲ್ ಕಾರ್ಡ್ ಪಡೆಯಬಹುದು? ಈಗಿರುವ ಕಾರ್ಡ್ಗಳು ಏನಾಗುತ್ತವೆ? ಈ ಎಲ್ಲಾ ಮಾಹಿತಿಯನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ನೀವು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಅನ್ನ ನೋಡ್ತಾ ಇದ್ರೆ ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಜಕೀಯ ಸುದ್ದಿ ಮತ್ತು ಜನರಿಗೆ ಉಪಯುಕ್ತ ಮಾಹಿತಿಗಾಗಿ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಬಿಪಿಎಲ್ ರೇಷನ್ ಕಾರ್ಡ್ ಎಂದರೆ ಏನು? ಬಿಪಿಎಲ್ ಅಂದರೆ ಬಿಲೋ ಪಾವರ್ಟಿ ಲೈನ್, ಅಂದರೆ ಬಡತನ ರೇಖೆಗಿಂತ ಕೆಳಗೆ ಇರುವ ಕುಟುಂಬಗಳಿಗೆ ಸರ್ಕಾರ ನೀಡುವ ರೇಷನ್ ಕಾರ್ಡ್. ಈ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಸರ್ಕಾರ ಹಲವು ಸೌಲಭ್ಯಗಳನ್ನು ನೀಡುತ್ತದೆ. ಉದಾಹರಣೆಗೆ, ಉಚಿತ ಅಥವಾ ಕಡಿಮೆ ದರದಲ್ಲಿ ಅಕ್ಕಿ, ಗೋಧಿ, ಸಕ್ಕರೆ, ಇತರೆ ಪಡಿತರ ಧಾನ್ಯಗಳು. ಅದರ ಜೊತೆಗೆ ಬಿಪಿಎಲ್ ಕಾರ್ಡ್ ಇದ್ದರೆ ಸರ್ಕಾರದ ಅನೇಕ ಕಲ್ಯಾಣ ಯೋಜನೆಗಳಿಗೆ ಅರ್ಹತೆ ಸಿಗುತ್ತದೆ. ಉದಾಹರಣೆಗೆ, ಆರೋಗ್ಯ ಯೋಜನೆಗಳು, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಮನೆ ನಿರ್ಮಾಣ ಯೋಜನೆಗಳು, ಸಾಮಾಜಿಕ ಭದ್ರತೆ ಯೋಜನೆಗಳು. ಹೀಗಾಗಿ ಬಿಪಿಎಲ್ ಕಾರ್ಡ್ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಬಹಳ ಮುಖ್ಯವಾಗಿದೆ. ಹೀಗಿರುವ ಆದಾಯ ಮಿತಿ ನೋಡೋದಾದ್ರೆ, ಈಗ ಕರ್ನಾಟಕದಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ 1,20,000ಕ್ಕಿಂತ ಕಡಿಮೆ ಇರಬೇಕು ಎಂಬ ನಿಯಮ ಇದೆ. ಈ ನಿಯಮವನ್ನ 2017ರಲ್ಲಿ ಸರ್ಕಾರ ನಿಗದಿಪಡಿಸಿತ್ತು. ಆ ಸಮಯದಲ್ಲಿ ಈ ಆದಾಯ ಮಿತಿ ಸರಿಯಾಗಿತ್ತು. ಆದರೆ ಕಳೆದ 8ರಿಂದ 9 ವರ್ಷಗಳಲ್ಲಿ ಜೀವನ ವೆಚ್ಚ ಅಂದ್ರೆ ಕಾಸ್ಟ್ ಆಫ್ ಲಿವಿಂಗ್, ಆಹಾರ ಪದಾರ್ಥಗಳ ಬೆಲೆ, ಮನೆ ಬಾಡಿಗೆ, ಶಿಕ್ಷಣ ವೆಚ್ಚ ಎಲ್ಲವೂ ತುಂಬಾನೇ ಹೆಚ್ಚಾಗಿದೆ. ಇಂದು ಸಾಮಾನ್ಯ ಕೂಲಿ ಕಾರ್ಮಿಕರು ಕೂಡ ಒಂದು ದಿನಕ್ಕೆ ಸುಮಾರು 500ರಿಂದ 700ರವರೆಗೆ ಸಂಪಾದಿಸುತ್ತಿದ್ದಾರೆ. ಅದರ ಪ್ರಕಾರ ವರ್ಷಕ್ಕೆ ಸುಮಾರು 1.8 ಲಕ್ಷದಿಂದ 2 ಲಕ್ಷದವರೆಗೆ ಆದಾಯ ಬರುತ್ತದೆ. ಆದರೆ ಅವರ ಜೀವನ ಸ್ಥಿತಿ ನೋಡಿದರೆ ಅವರು ಇನ್ನೂ ಬಡ ವರ್ಗದಲ್ಲೇ ಇದ್ದಾರೆ. ಆದರೂ ಈಗಿರುವ ನಿಯಮದ ಪ್ರಕಾರ ಅವರಿಗೆ ಬಿಪಿಎಲ್ ರೇಷನ್ ಕಾರ್ಡ್ ಸಿಗುವುದಿಲ್ಲ. ಇದು ಸರ್ಕಾರದ ಗಮನಕ್ಕೆ ಬಂದಿರುವ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಈ ಸಮಸ್ಯೆಯನ್ನ ಪರಿಹರಿಸಲು ಕರ್ನಾಟಕ ಸರ್ಕಾರ ಈಗ ಒಂದು ಪ್ರಮುಖ ನಿರ್ಧಾರವನ್ನ ಪರಿಗಣಿಸುತ್ತಿದೆ. ಅದೇನೆಂದರೆ ಬಿಪಿಎಲ್ ರೇಷನ್ ಕಾರ್ಡ್ ಪಡೆಯಲು ಇರುವ ಆದಾಯ ಮಿತಿಯನ್ನ ಹೆಚ್ಚಿಸುವುದು. ಈಗಿರುವ 1.20 ಲಕ್ಷ ಮಿತಿಯನ್ನ 3 ಲಕ್ಷದವರೆಗೆ ಹೆಚ್ಚಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಈ ಶಿಫಾರಸನ್ನ ಆಡಳಿತ ಸುಧಾರಣಾ ಆಯೋಗ ನೀಡಿದೆ. ಈ ನಿರ್ಧಾರ ಜಾರಿಗೆ ಬಂದರೆ ಈಗ ಅರ್ಹತೆ ಇಲ್ಲದ ಹಲವಾರು ಕುಟುಂಬಗಳು ಮತ್ತೆ ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಾಗಬಹುದು. ಇದರಿಂದ ಲಕ್ಷಾಂತರ ಜನರಿಗೆ ಸರ್ಕಾರದ ಪಡಿತರ ಸೌಲಭ್ಯಗಳು ಸಿಗುವ ಸಾಧ್ಯತೆ ಇದೆ. ಏಕೆ ಆದಾಯ ಮಿತಿ ಹೆಚ್ಚಿಸಬೇಕು? ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಜೀವನ ವೆಚ್ಚ ಹೆಚ್ಚಳ. ಕಳೆದ ಹಲವು ವರ್ಷಗಳಲ್ಲಿ ಆಹಾರ ಪದಾರ್ಥಗಳ ಬೆಲೆ, ಇಂಧನ ಬೆಲೆ, ಮನೆ ಬಾಡಿಗೆ, ಶಿಕ್ಷಣ ವೆಚ್ಚ ಎಲ್ಲವೂ ತುಂಬಾ ಹೆಚ್ಚಾಗಿದೆ. ಹೀಗಾಗಿ ಹಳೆಯ ಆದಾಯ ಮಿತಿ ಇಂದಿನ ಪರಿಸ್ಥಿತಿಗೆ ಸರಿ ಹೋಗುವುದಿಲ್ಲ. ಅನೇಕ ಬಡ ಕುಟುಂಬಗಳಿಗೆ ಕಾರ್ಡ್ ಸಿಗುತ್ತಿಲ್ಲ. ಇಂದು ಅನೇಕ ಕುಟುಂಬಗಳು ದಿನಗೂಲಿ ಕೆಲಸ, ಸಣ್ಣ ಉದ್ಯೋಗ, ಅಸ್ಥಿರ ಆದಾಯಗಳ ಮೇಲೆ ಬದುಕುತ್ತಿದ್ದಾರೆ. ಅವರ ಆದಾಯ 1.20 ಲಕ್ಷಕ್ಕಿಂತ ಸ್ವಲ್ಪ ಹೆಚ್ಚು ಇದ್ದರೂ ಅವರಿಗೆ ಬಿಪಿಎಲ್ ಕಾರ್ಡ್ ಸಿಗುವುದಿಲ್ಲ. ಇದು ನಿಜವಾಗಿಯೂ ಒಂದು ದೊಡ್ಡ ಸಮಸ್ಯೆಯಾಗಿದೆ. ನಕಲಿ ಕಾರ್ಡ್ಗಳ ಸಮಸ್ಯೆ. ಇನ್ನೊಂದು ಪ್ರಮುಖ ವಿಷಯ ಏನೆಂದರೆ, ಕರ್ನಾಟಕದಲ್ಲಿ ಕೆಲವು ಅನರ್ಹ ಕುಟುಂಬಗಳು ಕೂಡ ಬಿಪಿಎಲ್ ಕಾರ್ಡ್ ಪಡೆದಿರುವ ಸಾಧ್ಯತೆ ಇದೆ. ಅಂದರೆ ಹೆಚ್ಚಿನ ಆದಾಯ ಇರುವವರು, ಕಾರು ಅಥವಾ ದೊಡ್ಡ ಮನೆ ಇರುವವರು ಕೆಲವೊಮ್ಮೆ ಬಿಪಿಎಲ್ ಕಾರ್ಡ್ ಬಳಸುತ್ತಿದ್ದಾರೆ. ಹೀಗಾಗಿ ಸರ್ಕಾರ ಈಗ ಅರ್ಹತೆ ಪರಿಶೀಲನೆ ಕೂಡ ಹೊಸ ಮಾನದಂಡಗಳು ಇದನ್ನ ರೂಪಿಸಲು ಯೋಚಿಸುತ್ತಿದೆ. ಕರ್ನಾಟಕದಲ್ಲಿ ಎಷ್ಟು ಬಿಪಿಎಲ್ ಕಾರ್ಡ್ಗಳಿವೆ? ಈಗ ಕರ್ನಾಟಕದಲ್ಲಿ ಸುಮಾರು 1.24 ಕೋಟಿ ಕುಟುಂಬಗಳು ಬಿಪಿಎಲ್ ಅಥವಾ ಪಿಎಚ್ಎಚ್ ರೇಷನ್ ಕಾರ್ಡ್ ಹೊಂದಿವೆ. ಆದರೆ ಕೆಲವು ವರದಿಗಳ ಪ್ರಕಾರ ಸುಮಾರು 15 ಲಕ್ಷ ಕಾರ್ಡ್ಗಳು ಹೆಚ್ಚಾಗಿವೆ ಎಂದು ಹೇಳಲಾಗುತ್ತಿದೆ. ಅದರರ್ಥ ಕೆಲವು ಕಾರ್ಡ್ಗಳು ಅನರ್ಹರಿಗೆ ನೀಡಲ್ಪಟ್ಟಿರುವ ಸಾಧ್ಯತೆ ಇದೆ.
ಹೀಗಾಗಿ ಸರ್ಕಾರ ಈಗ ಡಾಟಾ ಪರಿಶೀಲನೆ, ಆದಾಯ ಮಾಹಿತಿ ಪರಿಶೀಲನೆ, ಆಧಾರ್ ಲಿಂಕಿಂಗ್ ಇವುಗಳ ಮೂಲಕ ರೇಷನ್ ಕಾರ್ಡ್ ವ್ಯವಸ್ಥೆಯನ್ನ ಸರಿಪಡಿಸಲು ಯೋಜನೆ ಮಾಡುತ್ತಿದೆ. ಯಾರಿಗೆ ಲಾಭವಾಗಬಹುದು? ಹೊಸ ಆದಾಯ ಮಿತಿ ಜಾರಿಗೆ ಬಂದರೆ ಹೆಚ್ಚಾಗಿ ಲಾಭವಾಗುವವರು ಕೂಲಿ ಕಾರ್ಮಿಕರು, ಸಣ್ಣ ವ್ಯಾಪಾರಿಗಳು, ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು, ನಗರಗಳಲ್ಲಿ ಕಡಿಮೆ ಆದಾಯದ ಕುಟುಂಬಗಳು. ಇವರಿಗೆ ಉಚಿತ ಅಕ್ಕಿ, ಪಡಿತರ ಧಾನ್ಯಗಳು, ಸರ್ಕಾರದ ಇತರೆ ಯೋಜನೆಗಳು ಸುಲಭವಾಗಿ ಸಿಗಬಹುದು. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ದೊಡ್ಡ ಸಹಾಯವಾಗಬಹುದು. ಈಗಿರುವ ಕಾರ್ಡ್ಗಳಿಗೆ ಏನಾಗುತ್ತದೆ? ಸರ್ಕಾರ ನೀಡಿರುವ ಮಾಹಿತಿ ಪ್ರಕಾರ ಈಗಿರುವ ಬಿಪಿಎಲ್ ಕಾರ್ಡ್ಗಳು ತಕ್ಷಣ ರದ್ದು ಮಾಡುವ ಯೋಜನೆ ಇಲ್ಲ. ಆದರೆ ಅರ್ಹತೆ ಪರಿಶೀಲನೆ ನಡೆಯಬಹುದು. ನಕಲಿ ಕಾರ್ಡ್ಗಳನ್ನು ತೆಗೆದುಹಾಕಬಹುದು. ಅದರ ಜೊತೆಗೆ ಹೊಸ ಅರ್ಹ ಕುಟುಂಬಗಳಿಗೆ ಕಾರ್ಡ್ ನೀಡಬಹುದು. ಒಟ್ನಲ್ಲಿ ಹೇಳೋದಾದ್ರೆ ಕರ್ನಾಟಕ ಸರ್ಕಾರ ಬಿಪಿಎಲ್ ರೇಷನ್ ಕಾರ್ಡ್ ಆದಾಯ ಮಿತಿಯನ್ನ 1.20 ಲಕ್ಷದಿಂದ 3 ಲಕ್ಷಕ್ಕೆ ಹೆಚ್ಚಿಸುವ ಬಗ್ಗೆ ಚಿಂತನೆ ನಡೆಸುತ್ತಿದೆ. ಈ ನಿರ್ಧಾರ ಜಾರಿಗೆ ಬಂದರೆ ಲಕ್ಷಾಂತರ ಕುಟುಂಬಗಳಿಗೆ ಲಾಭವಾಗಬಹುದು. ನಿಜವಾದ ಬಡವರಿಗೆ ಆಹಾರ ಭದ್ರತೆ ಸಿಗಬಹುದು. ಆದರೆ ಅಂತಿಮ ನಿರ್ಧಾರವನ್ನ ಸರ್ಕಾರ ಶೀಘ್ರದಲ್ಲೇ ಪ್ರಕಟಿಸಬಹುದು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆದಾಯ ಮಿತಿ ಹೆಚ್ಚಿಸುವ ನಿರ್ಧಾರ ಸರಿಯೇ? ಕಾಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ಪ್ರಮುಖ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.